ಆಬ್ವಿಯಸ್ಲಿ. ಬಟ್ ಫಸ್ಟ್ ಸಿನಿಮಾಗಿದ್ದಷ್ಟು ಈ ಟೈಮ್ ಏನಕ್ಕೆ ಬರಲಿಲ್ಲ ಅಂತ, ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ಅವರಿಗೆ ಕನ್ನಡದ ಬಗ್ಗೆ, ಕನ್ನಡದ ಆಡಿಯನ್ಸ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸಿನಿಮಾ ರಿಲೀಸ್ ಆದಾಗ ನರ್ತಕಿಯಲ್ಲಿ ಒಂದು ನೋಡಿದ್ಮೇಲೆ ಅವ್ರದ್ದೇ ವಾಲಂಟಿಯರ್ಲಿ ಎಷ್ಟೋ ಊರುಗಳು ಹೋಗಿದ್ದಾರೆ. ಮೈಸೂರು, ಚಿತ್ರದುರ್ಗ, ಹಾಸನ, ದಾವಣಗೆರೆ, ಹುಬ್ಬಳ್ಳಿ. ಆ ಆಡಿಯನ್ಸಸ್ ಒಟ್ಟಿಗೆ ಕೂತ್ಕೊಂಡು ನೋಡ್ಕೊಂಡಿದ್ದಾರೆ ಸಿನಿಮಾ. ಸೊ ದೇರ್ ಇಸ್ ಸಮಥಿಂಗ್ ಹಿ ವಾಂಟೆಡ್ ಟು ಲರ್ನ್. ಅವರಲ್ಲಿ ನನ್ನ ಡೈರೆಕ್ಟರ್ ಮೆಚ್ಚೋದು ಒಂದು ಅನ್ನೋದು, ಇದಿಷ್ಟು ಆದಮೇಲೆ ಆ ಡೇಟಾ ತೊಗೊಂಡು ತಮಿಳ್ನಾಡಿಗೆ ಹೋಗಿ ಮಾರ್ಕೆಟಿಂಗ್ ಮಾಡೋದು, ಸಿನಿಮಾ ಮಾಡೋಕ್ಕೋಗಿಲ್ಲ. ವಾಪಸ್ಸು ಇಲ್ಲಿಗೆ ಬಂದು ಆ ಕಲಿಯೋ ಆಸಕ್ತಿಯಿಂದ ಮಾಡಿದ್ರು. ವಾಪಸ್ ಬಂದಮೇಲೆ ಮ್ಯಾಕ್ಸಲ್ಲಿ ಇದ್ದಷ್ಟು ಇನ್ಪುಟ್ಸ್ ನಾನು ಕೊಡಬೇಕಾಗಿರಲಿಲ್ಲ. ಈ ಆಲ್ರೆಡಿ ಡನ್ ವಿಚ್ ಇಸ್ ಹೋಮ್ ವರ್ಕ್. ಯಾವ ಥರ ವೀಕ್ಷಕರಿಗೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ, ಹಾಗಂತ ನಾವು ಕೂರಲ್ಲ ಅಂತ. ಬಟ್ ಪ್ರಾಬಬ್ಲಿ ಅಲ್ಲಿ 100 ಮಾಡಿದರೆ ಇಲ್ಲಿ ಒಂದು 20 ಕೊಟ್ಟಿದ್ದೀವಿ. ಬಟ್ ಆ್ಯಸ್ ಅನ್ ಆ್ಯಕ್ಟರ್, ಡೈರೆಕ್ಟರ್, ಐ ಥಿಂಕ್ ದಟ್ ಕೊಲಾಬ್ರೇಷನ್, ಈಗ ಅವ್ರ ಮೇಲೆ ನನಗೆ ನಂಬಿಕೆ ಇದ್ದು, ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದ್ದು, ಐ ಗೆಸ್ ವಿ ಆಲ್ ಸಿಟ್. ದೇರ್ ಆರ್ ಆಲ್ವೇಸ್ ಅಟ್ ಅಡಿಷನಲ್ ಇಂಪ್ರೂವೈಸೇಷನ್ಸ್ ದಟ್ ಹ್ಯಾಪನ್ಸ್, ರೂಮ್ ಫಾರ್ ಇಂಪ್ರೂವೈಸೇಷನ್ ಅಲ್ಲ. ಅದು ನಡೆದಿದೆ, ನಡೆಯಲ್ಲ ಅಂತಿಲ್ಲ, ಬಟ್ ಅಷ್ಟಿರಲಿಲ್ಲ. ಸರ್, ಈ ಒಂದು ಸಿನಿಮಾನ 2 ವರ್ಷ ಮಾಡೋಕ್ಕೂ 6 ತಿಂಗಳು ಮುಗಿಸೋದು, ಈ ಬಜೆಟ್ ಮೇಲೆ ಏನಾದ್ರು ವೇರಿಯೇಷನ್ಸ್ ಆಗುತ್ತೆ. ಅಂದರೆ ಬಜೆಟ್ ಅನ್ನೋದಕ್ಕಿಂತ ಸರ್ 2 ರೀತಿ ಹೇಳ್ತಿರ್ತೀವಿ. ಒಂದು ನಾರ್ಮಲ್ ಆಗಿ ನೀವು ಮಾಡೋ ಸ್ಟೈಲಲ್ಲಿ ಮಾಡಿ, ಆಬ್ವಿಯಸ್ಲಿ ಸರ್ ಎಲ್ಲ ಸಿನಿಮಾನ ಈ ಥರ ಮಾಡೋಕ್ಕಾಗಲ್ಲ. ಕೆಲವು ಸಿನಿಮಾಗಳು ಮಾಡಬಹುದು. ಇಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 7-8 crores 9 crores ಆನ್ ಇಂಟ್ರೆಸ್ಟ್ ಲೆವೆಲ್ಸ್ ಮುಗಿಬಿಡುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಯರ್ ಫಸ್ಟ್ ಪ್ರಾಫಿಟ್. ಸೆಕೆಂಡ್, ನೀವು ಇನ್ವೆಸ್ಟ್ಮೆಂಟು ಆ್ಯಸ್ ಫಾಸ್ಟ್ ಆಸ್ ಪಾಸಿಬಲ್ ಮಾರ್ಕೆಟಿಗೆ ಬಂದರೆ ನಿಮ್ದು ಆ್ಯಕ್ಚುಲಿ ಈ ಥರ ಸಿನಿಮಾಗಳಲ್ಲಿ ಇನ್ನೊಂದೇನಾಗುತ್ತೆ, ಆ್ಯಸ್ ಲಾಂಗ್ ಆಸ್ ಯು ಹ್ಯಾವ್ ಎ ಸೇಲಬಲ್ ಕಾಸ್ಟಿಂಗ್ ಆರ್ ಟೆಕ್ನಿಕಲ್ ಟೀಮ್, ಒಂದು 60% ಆಗ್ತಿದ್ದಂಗೆ ಮಾರ್ಕೆಟ್ ದುಡ್ಡು ಮಾಡಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಮೀನ್ಸ್ 100% is not a investment. Let us say 100% is a investment. Recovery fast ಆಗೋಯ್ತಲ್ಲ, within 6 months. Your money is back with you, plus another ಇನ್ನೊಂದೇನಾಗುತ್ತೆ, ಒಂದು ಸಿನಿಮಾ ಮಾಡಿದ್ವಿ, ಕಷ್ಟಪಟ್ಟಿದ್ವಿ, ಮುಗಿಸಿದ್ವಿ, ಕೈ ತೊಳ್ಕೊಂಡು ಮುಂದಕ್ಕೆ ಹೋದ್ಲಿಲ್ಲ. ಅಟ್ಲೀಸ್ಟ್ ಯು ಮೂಡ್ ಔಟ್. ಅದರ್ವೈಸ್ ಯು ಸ್ಟಕ್ ವಿತ್ ಒನ್ ಪ್ರಾಜೆಕ್ಟ್ ಫಾರ್ ವೆರಿ ಲಾಂಗ್ ಟೈಮ್. ಹಾಗಂತ ಈಗ ಬಿಲ್ಲರಂಗ ಭಾಷೆ ತೊಗೊಂಡೋಗ್ತದೆ ನಾನು 6 ತಿಂಗಳಲ್ಲಿ ಮುಗಿಸೋಕ್ಕಾಗಲ್ಲ, ಟ್ರೈಯೇ ಮಾಡೋಕ್ಕಾಗಲ್ಲ. ಆ ಥರ ಇದೆ. ಸ್ಕೇಲ್ ಆಗಿದೆ, ಸೆಟ್ಸ್ ಆಗಿದೆ. ಒಬ್ಬೊಬ್ರು ಮೇಕಪ್ ಹಾಕೊಳ್ಳೋಕೆ ಕೂತ್ರೆ 2 hour ಬೇಕು ಒಂದೊಂದು ಕ್ಯಾರೆಕ್ಟ್ರಿಗೆ ಮೇಕಪ್ ಹಾಕೊಳ್ಳೋಕ್ಕೆ. ಸೊ ದೋಸ್ ಆರ್ ಥಿಂಗ್ಸ್, ದೋಸ್ ಆರ್ ಫಿಲ್ಮ್ಸ್ ವಿಚ್ ವಿಲ್ ಟೇಕ್ ಟೈಮ್. ಬಟ್ ಐ ಬಿಲೀವ್ ಒಂದು ಇಂಡಸ್ಟ್ರಿ ಒಳಗೆ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್ ಕ್ಯಾನ್ ಬಿ ಡನ್ ಲೈಕ್ ದಿಸ್, ವಿಚ್ ಇನ್ಕ್ಲೂಡ್ಸ್ ಮೈನ್ ಆಲ್ಸೋ, ವಿಚ್ ಕ್ಯಾನ್ ಬಿ ಡನ್. ಆ್ಯಂಡ್ ಆ ರೂಟಲ್ಲಿ ಹೋಗೋದು ಐ ಥಿಂಕ್ ಯುವರ್. ಈಗ ಒಂದು ಸಿನಿಮಾದಲ್ಲಿ ನಾವು ಹೋಗಿ ಕಲಾವಿದರಿಗೆ ಕಮ್ಮಿ ದುಡ್ಡು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಟೆಕ್ನಿಷಿಯನ್ಸಿಗೆ ಕಮ್ಮಿ ದುಡ್ಡು ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ, ಡೈರೆಕ್ಟ್ರಿಗೆ ಹೋಗಿ ಕಮ್ಮಿ ದಿನಗಳಲ್ಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. Those are wrong things because that only leads to compromises. ಒಬ್ಬ ಕಲಾವಿದ ದುಡ್ಡು ತೊಗೊತಾರೆ ಅಂದ್ರೆ ಆ ದುಡ್ಡು ತೊಗೊಳಕ್ಕೆ, ಆ ಮಾರ್ಕೆಟ್ ಹೋಗೋಕ್ಕೆ ಬೆಳೆದಿರ್ತಾರೆ, ತಪ್ಪಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಆದಮೇಲೆ ಪ್ರೊಡ್ಯೂಸರ್ಸ್ಗೂ ಹೋಗಿ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಒಂದು ಏರಿಯಾದಲ್ಲಿ ಕಮ್ಮಿ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ವಾಟ್ ಎವರ್ ಈ ಸ್ಪೆಂಡ್ ಹ್ಯಾಸ್ ಟು ರಿಕವರ್. ಸೊ ವೇರ್ ಕ್ಯಾನ್ ವಿ ಸೇವ್ ಇಸ್ ದ ವೇ ವಿ ಪ್ಲಾನ್ ಅ ಫಿಲ್ಮ್. ವಾಟ್ ವಿ ಕ್ಯಾನ್ ಡೂ, ಎಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ಎಷ್ಟು ಟೈಮ್ ಲೈನಲ್ಲಿ ಬಿಡೋಕ್ಕಾಗುತ್ತೆ, ಹೌ ಮಚ್ ಮನಿ ಆ್ಯಕ್ಚುಲಿ ಯು ಸೇವ್ ದಟ್. It helps, it does help. ಮ್ಯಾಕ್ಸ್ ಮಾರ್ಕ್ ಒಂಥರ ಇದ್ರೆ, ಈಗ ಸಿನಿಮಾ ಯೂನಿವರ್ಸ್ ಒಂದು ಕಾನ್ಸೆಪ್ಟ್ ಬರ್ತಾ ಇದೆ, ಎಲ್ಲ ಕಡೆ ಆಗ್ತಿದೆ. ಇದು ಒಂದು ಯೂನಿವರ್ಸ್ ಥರ ಆದರೆ ಆಗಬಹುದು ಮಾಡೋಕ್ಕೆ ಸಾಧ್ಯತೆ ಇದೆ, ಬಟ್ ನಾನು ಮಾಡೋದು ಆಗೋ ಚಾನ್ಸಸ್. ಯಾಕೆ ಎರಡಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ. 2 ಥರ ಇದ್ರೆ ಮಾಡೋಕ್ಕಾಗುತ್ತೆ, ಖಂಡಿತ ಇಲ್ಲ ನಾನು ಮಾಡಲ್ಲ. ಅಂದರೆ ಮ್ಯಾಕ್ಸ್ 2 ಬರಬೇಕು ಅಂತ ಮುಂಚೆ, ಬಟ್ ಅದು ಮಾಡಬೇಕು ಅಂತ ಅನ್ನೋದು ಒಂದು ಇಂಟೆನ್ಷನ್ ಇತ್ತು, ಕಥೆ ಇರಲಿಲ್ಲ. ಈಗ ಯಾವುದೇ ಒಂದು ಸಿನಿಮಾ ಓಡಿದಾಗ ಒಂದು ಆಸೆ ಇರುತ್ತೆ, ಗೊತ್ತಾಗುತ್ತೆ ಮಾಡ್ಬೋದು, ಇರುತ್ತೆ, ಸಾಧ್ಯತೆ ಇದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಬರೆಯೋಕ್ಕೆ ಗೊತ್ತಾಗುತ್ತೆ, ಅದು ಆಗಲ್ಲ, ಅದಕ್ಕೆ ಫ್ಯೂಚರ್ ಇಲ್ಲ. ಬಿಕಾಸ್ ಅವ್ರು ಆಲ್ರೆಡಿ ರಿಪೋರ್ಟಿಂಗ್ ಟು ಡ್ಯೂಟಿ, ನೆಕ್ಸ್ಟ್ ಡೇ ಡ್ಯೂಟಿ ಹೋಗ್ತಾರೆ, ಮತ್ತೆ ಇನ್ನೊಂದು ಏನಾರು ಆಗ್ತಾರೆ ಗೊತ್ತಿಲ್ಲ. ಸೊ ಎಲ್ಲೋ ಒಂದು ಕಡೆ ಆಂಬಿಷಸ್ ಆಗ್ತಾ ಇದ್ವಿ ಅಂತ ಅನ್ನಿಸಿದಾಗ ಕೈ ಬಿಡೋದು ಬೇಡ. ಬಿಕಾಸ್ ಸಿನಿಮಾ ಹೋಗಿದೆ ಅನ್ನೋದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೆ. ನಮ್ಮ ಸಿನಿಮಾದಲ್ಲಿ ಅಟ್ಲೀಸ್ಟ್ ಫ್ಯೂಚರ್ ಕಾಣಿಸಿದೆ, ಬಿಟ್ಬಿಡಿ ಅದು. ಸರ್, ಇದಕ್ಕೂ ಐ ಮೀನ್ ಇಫ್ ಯು ವಾಂಟ್ ಟು ಡಿಫ್ರೆನ್ಶಿಯೇಟ್ ಆರ್ಟ್ಸ್ ಅದೇ ಸರ್, ಆಸ್ ಅ ಕ್ಯಾರೆಕ್ಟರ್ ಆರ್ಕೆ ಡಿಫ್ರೆಂಟ್ ಇದೆ. ಆ್ಯಂಡ್ ಅಲ್ಲಿಂದ ಇವಾಗ ಮೊಮೆಂಟಮ್ ತೊಗೊಳಕ್ಕೆ ಹೋದರೆ ಸೇಮ್ ಇದೆ, ಇಟ್ಸ್ ಸೇಮ್ ಮೊಮೆಂಟಮ್. ಟೈಮ್ ಲೈನಲ್ಲಿ ಏನಕ್ಕೆ ಮಾಡಿದ್ವಿ ಅಂದರೆ ಇನ್ನೊಂದು ಕತೆ ಅವ್ರ ಹತ್ರ ಇತ್ತು, ವಿಚ್ ಎಕ್ಸೈಟೆಡ್ ಮೀ, ಇಟ್ಸ್ ಗಾಟ್ ನಥಿಂಗ್ ಟು ಡು ವಿತ್ ಮ್ಯಾಕ್ಸ್. ಹಾಗೆ ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಮೋರ್ ದೆನ್ ಎನಿಥಿಂಗ್. ಬಿಲ್ಲರಂಗ ಭಾಷೆ ಈ ವರ್ಷ ಬರಲ್ಲ ಅಂತ ಗೊತ್ತಾದಾಗ ನನಗೆ ಐ ಡಿಂಟ್ ವಾಂಟ್ ಟು ಲೂಸ್ ಅನ್ ಇಯರ್. ಚಿತ್ರರಂಗಕ್ಕೂ ನನ್ನೊಂದು ಸಿನಿಮಾ ಬೇಕು, ನನಗೂ ಪರ್ಸ್ನಲಾಗಿ ಒಂದು ಸಿನಿಮಾ ಈ ವರ್ಷ ಬಿಡುಗಡೆ ಆಗಬೇಕು ಅಂದಾಗ ನನ್ನ ತಲೆಗೆ ಫಸ್ಟ್ ಬಂದಿದ್ದೆ. ಯಾಕಂದ್ರೆ ನಾನು ಒಂದು ಎಡೆ ಹೇಳಿದ್ದೆ. ಈ ಮಧ್ಯದಲ್ಲಿ ನಾನು ಇಬ್ಬರಿಗೆ ನಮ್ಮಲ್ಲೂ ಫೋನ್ ಹಾಕಿದೆ, ನೀನೇನು ಹೇಳಿದ್ದೆ, ಬಟ್ ಅವ್ರು ಮಾಡಿರೋ ಸಿನಿಮಾಗಳು ಮುಗಿದಿಲ್ಲ, ಇನ್ನೂ ಕತೆ ಕಂಪ್ಲೀಟ್ ಆಗಿಲ್ಲ. ಇವರು ಇಮಿಡಿಯೇಟಾಗಿ ಬಂದು ಸ್ಪಂದಿಸಿದಾಗ ಅವ್ರು ಹೇಳಿದ್ದು ಒಂದು ಎಳೆ ಇದೆ, ಪಿ ಆರ್ ವೆಂಕಟೇಶ್ ನೀವೇ ಮಾಡ್ಬಿಡಿ ಸರ್.
ರೆಕಾರ್ಡಿಂಗ್ ಆಗ್ತಾ ಇರುತ್ತಾ? ಹಾಂ ಶೋರ್. ಚೆಕ್ ಇಟ್. Yeah, so immediate response ಇದ್ರು. There was a moment, I love that line what he told. 15 days ಅಲ್ಲಿ ಡೆವಲಪ್ ಮಾಡ್ಕೊಂಬಂದ್ರು. Then we sat for about 2 months. And we went on. ಸೊ ಸಿಮಿಲಾರಿಟಿ ಮುಂದೆ ಏನಂದ್ರೆ ಅವ್ರು ಹೇಳಿರೋ ಕಥೆಯಲ್ಲಿ ಒಂದು ಟೈಮ್ ಲೈನಲ್ಲಿ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನು ಸಿಮಿಲರ್. ಸರ್ ನೀವು ಹೇಳಿದ್ರಿ ಅಂದರೆ ಈ ಶಾರ್ಟ್ ಟೈಮಲ್ಲಿ ಫಿಲ್ಮ್ ಮಾಡಿದ್ದು ಎಂಜಾಯ್ ಮಾಡಿದ್ವಿ ನಾವು ಅಂತೇಳಿ. ಸೊ ಅಂದರೆ ಎಲ್ಲ ಸಿನಿಮಾ ಇದೇ ಥರ ಮಾಡೋಕ್ಕಾಗಲ್ಲ ಅಂತಲೂ ಹೇಳಿದ್ರಿ. ಕೆಲವು ಸಿನಿಮಾ ಅದಕ್ಕೆ ಟೈಮ್ ತೊಗೊಳತ್ತೆ ಅಂತ. ಸೊ ಈಗ ಎಂಜಾಯ್ ಮಾಡಿರೋದ್ರಿಂದ ಸೊ ಇನ್ನು ಮುಂದೆ ವರ್ಷಕ್ಕೊಂದು ಸಿನಿಮಾ ಈ ಥರ ಪ್ಯಾರಲಾಗಿ ಒಂದೊಂದು ಬೇಗ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಪ್ರಯತ್ನ ಇದೆ. ಈಗ ನಾನು ಹೇಳಿದೆ ಸರ್, ಒಂದು ರಾಮ್ ಕಾಮ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್. Okay. ಅಂಥ ಸಿನಿಮಾಗಳಿಗೆಲ್ಲ ಅದು ತುಂಬ ರಿಚ್ ಇದೆ. ಬಟ್ ಐ ಡೋಂಟ್ ಥಿಂಕ್ ದಟ್ ಟೇಕ್ ಸೋ ಮಚ್ ಟೈಮ್. ಓಕೆ. ಸೊ ವರ್ಷಕ್ಕೆ 2 ಕೊಡಬೇಕು ಅನ್ನೋ ಪ್ರಯತ್ನ ನಂದೇ ಇದೆ ವೈಯಕ್ತಿಕವಾಗಿ. ಯಾರ ಮೇಲೆ ಉಪಕಾರ ಮಾಡೋಕ್ಕಾಗಲ್ಲ. ಐ ನೀಡ್ ದಟ್ ಫಿಲ್ಮ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ದ ಚಾಯ್ಸಸ್ ವಿ ವುಡ್ ಹವ್ ಮೇಡ್ ಆರ್ ದಿ ಅಟ್ಮಾಸ್ಫಿಯರ್ ಅದನ್ನ ಆಗೋದು ಬಿಡಲ್ಲ. ಇದು ಯಾರಿಗೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಪ್ರಯತ್ನ ಅಂತೂ ನಾನು ಮಾಡ್ತಾ ಇರ್ತೀನಿ. ಇವಾಗ ನೀವು ಹೇಳ್ತೀರಿ ನೀವು ಹೆಂಗೆ ನೀವು ರೆಸ್ಟ್ ತೊಗೊಳಲ್ಲ. ನಾನು ಹಿಂಗೆ ಇರಬೇಕಾದ್ರೆ ನಾನು ಯಾಕೆ ಮನೇಲಿ ಕೂತ್ಕೊಂಡು? ನನಗಂತೂ ಆ ಥರ ಆಸೆ ಇಲ್ಲ. ನಾನು 3 ವರ್ಷಕ್ಕೆ ಒಂದು ಕೊಡಬೇಕು, 2 ವರ್ಷಕ್ಕೆ ಆ ಥರ ಆಸೆ ನನಗೇನಿಲ್ಲ. ಕಂಪ್ಲೀಟ್ ಆಗಿಲ್ಲ ಅಂದರೆ ನಾನೇನು ಮಾಡಲಿ? ಇವಾಗ ಇನ್ನೊಂದು ಹೇಳಿದೆ, ಮಾರ್ಕಿಗೆ ಬರಬೇಕಾದ್ರೆ ಇಟ್ ಇಸ್ ಎ ಕಲೆಕ್ಟಿವ್ ಒಪಿನಿಯನ್. ನಾನು ಒಬ್ಬಂದಿಲ್ಲ, ಎಫರ್ಟ್ ಎಲ್ರಿಗಿದೆ. ಸೊ ಕೆಲವು ಕಡೆ ಅದು ಆಗಿ ಬರಲ್ಲ ಸರ್. ಯಾವುದೋ ಒಂದು ಟೈರು ಸ್ಲೋ ಆಗಿಬಿಟ್ರೆ ಒಂದು ಕಾರ್ ಮೂವ್ ಆಗಲ್ಲ. ಹೌದು. 4 ಒಂದೇ ವೇಗದಲ್ಲಿ ಹೋಗ್ತಾ ಇರಬೇಕು. ಕರೆಕ್ಟ್. ಅದೆಲ್ಲೋ ಒಂದು ಟೈರ್ ಪಂಚರ್ ಆಯಿತು, ಯಾವುದೋ ಒಂದು ವೇಗ ಕಮ್ಮಿ ಆಯಿತು ಅಂದರೆ ಎಲ್ಲೋ ಒಂಚೂರು ಸ್ಲೋ ಆಗಿರ್ತವೆ. ಬಟ್ ಇವೆಂಚುಲಿ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗ ಮ್ಯಾಕ್ಸ್ ಮಾಡ್ಬೇಕಾದ್ರೆ ನೋಡಿ, ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಸಡನ್ಲಿ ಫ್ಲಡ್ಸ್ ಇತ್ತು ಚೆನ್ನೈ. 1.5 ತಿಂಗಳು ಹೊಟ್ಟೋಯ್ತಲ್ಲಿ. ಸೆಟ್ಸ್ ಹಾಳಾಗಿತ್ತು. ಹೇಗೇನು ಅದನ್ನು ಮಾಡಿ ಬರೋಷ್ಟರೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿತ್ತು. ಇದೆಲ್ಲ ಅನ್ಸೀನ್ ಅಲರ್ಟ್ಸ್ ಇದೆಲ್ಲ, ಅನ್ಫೋರ್ಸ್ಡ್ ಸರ್ಕಮ್ಸ್ಟಾನ್ಸಸ್. ಏನು ಮಾಡೋಕ್ಕಾಗಲ್ಲ. ಸರಿ, ಮ್ಯಾಕ್ಸ್ ಮತ್ತು ಮಾರ್ಕಿಗೆ ಬಜೆಟ್ ವೇರಿಯೇಷನ್ ಮತ್ತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.